सहस्र अवसाने अस्यां शोभनो अधृतोते ताराज्य प्रवेशम ಎಲ್ಲರೂ ಹೇಳ್ಕೊಳ್ಳಿ ಸರ್ವೇಷಾಂ ಮಯಾ ಸಹ ಮಣಿ ಸೋಮಯಾಗ ಪಶುಬಂಧ ವಾಜಪೇಯ ಗರುಡಸೇನ ರಾಜಸೂಯ ಅಶ್ವಮೇಧಾನಿ ಮಯಾ ಸಹ ಮಮ ವಂಶಾನಾಂ ಮಾತೃವಂಶಾನಾಂ पद्मा गोपाल कृष्ण कुटुंबಗಳು ಸ್ವಾಮಿ ಬಾಲಾರನ್ನು ಸಾಕ್ಷಾತ್ ನಮಸ್ಕಾರ ಪಟ್ಟವಾದಿಗಳು ಶ್ರೀಮತಿ ಮತ್ತು ಶ್ರೀ ಮುನೇಗೌಡರು ಸ್ವಾಮಿ ನಮಸ್ಕಾರ ಮಾಡಿಕೊಂಡಂತಹ ಸಹಸ್ರ 9 ಆ ನಂಬರಲ್ಲಿ ಈ ನಂಬರು ಸೇರ್ಕೊಂಡಿದೆ. ಆದರೆ ಈ ಮುಂದಿನ ದಿವಸಗಳಲ್ಲಿ ಅವರ ಆರೋಗ್ಯ ಬಗ್ಗೆ ಚೆನ್ನಾಗಿ ನಡೀಬೇಕು, ದೇಶಕ್ಕೆ ಒಳ್ಳೆಯ ಒಂದು ಉತ್ತಮವಾದ ಸೇವೆ ಸಿಗಬೇಕು. ಇನ್ನು ನನ್ನೊಂದು ಮನವಿ ಏನಂದ್ರೆ, ಇವತ್ತು ಹಿಂದೆ ರಾಜ್ಯಸಭೆ ಮೆಂಬರ್ ಆಗಿ ಇವತ್ತು ಮುಂದಿನ ಜೂನ್ಗೆ ಅವರಿಗೆ ಅಂತ್ಯ ಆಗ್ತದೆ. ನಾವೆಲ್ಲರೂ ಕೇಳ್ಕೋಬೇಕು ಇಂಥ ಪ್ರಧಾನಿಗಳು ಇವತ್ತು ಗ್ರಾಮ ಪಂಚಾಯತಿಯಿಂದ ಇವತ್ತು ಪ್ರಧಾನಿವರೆಗೂ ಆಗಿರುವಂತಹ ದೇವೇಗೌಡರು ಕಷ್ಟ ಸುಖಗಳೆಲ್ಲ ಅಂತಿರೋರು ಅಂತವರು ಇವತ್ತು ರಾಜ್ಯಸಭೆ ಮೆಂಬರ್ ಆಗೋದಕ್ಕೆ ಮೋದಿಯವರು ಪೂರ ಸಹಕಾರ ಕೊಡಬೇಕು ಅಂತ ನಾನು ಮೋದಿಯವರ ಪಾದಗಳು ಮುಕ್ಕೊಂಡು ನಾನು ಈ ಮೂಲಕ ಕೇಳ್ಕೊತೀನಿ. ಇವತ್ತು ಬೆಟ್ಟ ಶನೀಶ್ವರ ಸ್ವಾಮಿ ದೇವಸ್ಥಾನ ಘಾಟಿಯಲ್ಲಿ ಒಂದು ವಿಶೇಷವಾದ ಪೂಜೆಯನ್ನ ನಡೆಸಬೇಕು ಅಂತ ನನ್ನ ಒಂದು ಆಸೆ ಆಗಿತ್ತು. ಇವತ್ತು ಈ ದೇವಸ್ಥಾನದ ಬಳಿ ಬಂದು ಇವತ್ತು ಬೆಳಗ್ಗೆಯಿಂದ ವಿಶೇಷವಾಗಿ ಪೂಜೆಗಳು ನಡೆಸಿ ಆ ದೇವರ ಕಲ್ಯಾಣೋತ್ಸವ ಜೊತೆಯಲ್ಲಿ ನನ್ನೊಂದು ಅರಿಕೆಯನ್ನು ಅರಿಕೆ ಮಾಡ್ಕೊಂಡಿದ್ದೇನೆಂದ್ರೆ, ದೇವೇಗೌಡರು 1933 ಇವತ್ತು ಅವರಿಗೆ 93 ವರ್ಷ ಆಗಿತ್ತು, ಆಯಸ್ಸಾಗಿತ್ತು. ಅದು ಒಂಥರ ವಿಶೇಷನೇ. 1933 ಹುಟ್ಟಿರೋದ್ರೆ ಅದರಲ್ಲಿ 93 ಇದೆ, ಅವರ ಆಯಸ್ಸಲ್ಲಿ 93 ಒಂದು ವಿಶೇಷವಾದ. ಇವತ್ತು ಈ ದೇವಸ್ಥಾನದಲ್ಲಿ ನಾವು ವಿಶೇಷವಾಗಿ ಪೂಜೆ ಮಾಡಿ ಅವರ ಹೆಸರಲ್ಲಿ ಘಾಟಿಗೆ ಹೋಗುವಂತ ರಸ್ತೆಯಲ್ಲಿ ಒಂದು ದೇವಸ್ಥಾನನ ಒಂದು ಜೀರ್ಣೋದ್ಧಾರ ಮಾಡಬೇಕು ಅಂತ ಈ ಸ್ವಾಮಿಗಳ ಒಂದು ಆಸೆ ಇತ್ತು. ಆಸೆಗೆ ನಾನು ದೇವೇಗೌಡರು ಹುಟ್ಟಿದ ಸಲುವಾಗಿ ಆ ದೇವಸ್ಥಾನಕ್ಕೆ ಬರುವಂತ ಕನ್ನಡಗಳನ್ನು ಉಚಿತವಾಗಿ ಕೊಡುವಂತ ವ್ಯವಸ್ಥೆಯನ್ನು ನಾನು ಮಾಡುತ್ತೀನಿ. ನನ್ನ ಉದ್ದೇಶ ಏನಂದ್ರೆ, ದೇವೇಗೌಡರು ಇನ್ನೂ ಆರೋಗ್ಯ ಮತ್ತು ಚೆನ್ನಮ್ಮನವ್ರಿಗೆ ಇನ್ನೂ ಒಳ್ಳೆ ಭಾಗ್ಯ ಸಿಗಬೇಕು, ಅವರ ಆಯಸ್ಸು ಸಹ ಉತ್ತಮವಾಗಿರ್ಬೇಕು ಅನ್ನೋದು ನನ್ನ ಆಸೆ. ಯಾಕೆಂದ್ರೆ ಅವರು ಯಾವತ್ತೂ ಅಷ್ಟು ದೈವ ಭಕ್ತಿ. ದೇವಸ್ಥಾನ ಅಂದ್ರೆ ಅವ್ರಿಗೆ ಪಂಚಪ್ರಾಣ. ಇಲ್ಲೇ ಆಗ್ಲಿ ದೇವಸ್ಥಾನಗಳಂದ್ರೆ ಇಂಟಿ ಗಂಡ ಇದ್ರು ಅಷ್ಟೇ ಅಷ್ಟು ಭಕ್ತಿ ಉಳ್ಳವರಾಗಿ ದೇವಸ್ಥಾನದ್ದು ಪೂಜೆಗಳು ನಡೆಸ್ತಾ ಇರ್ತಾರೆ. ಇವತ್ತು ದೇವಸ್ಥಾನಗಳಲ್ಲಿ ಕರ್ನಾಟಕದಲ್ಲಿ ಇವತ್ತು ದೇವಸ್ಥಾನಗಳು ಅಥವಾ ಒಂದ್ ದಿವಸ ಪೂಜೆ ನಡೀದೇ ಇರ್ಬೋದು, ಆದ್ರೆ ಅವ್ರ ಮನೆಯಲ್ಲಿ ಮಾತ್ರ ಇವತ್ತು ಪೂಜೆ ನಡೀದಿರುವಂತ ದಿನನೇ ಇಲ್ಲ. ಯಾಕೆಂದ್ರೆ ಅವ್ರು ದೈವ ಭಕ್ತರು. ಅದೇ ಇವತ್ತು ಕರ್ನಾಟಕ ಸರ್ಕಾರ ಅಷ್ಟೇ, ಅವರ ಕುಟುಂಬಕ್ಕೆ ಆ ಸರ್ಕಾರ ನಮ್ಮ ಮುಂದಿನ ಚುನಾವಣೆ ಗೆದ್ದು ಬಂತು ಅಂದ್ರೆ ನಮ್ಮ ರಾಜ್ಯ ರಾಮರಾಜ್ಯ ಆಗೋದ್ರ ಸಂದೇಶನೇ ಇಲ್ಲ. ಯಾಕೆಂದ್ರೆ ದೇವೇಗೌಡರು ಹಿಂದಿನಿಂದ ಬಂದಿರೋ, ನೀರಾವರು ಇಲ್ಲಿ ಒಳ್ಳೆ ತಜ್ಞರು. ಅದೇ ರೀತಿ ಗ್ರಾಮ ಪಂಚಾಯತಿಯಿಂದ ಇವತ್ತು ಪ್ರಧಾನಿವರೆಗೂ ಕಷ್ಟ ಸುಖಗಳನ್ನೆಲ್ಲ ಕಂಡಿರುವಂತ. ಇವತ್ತು ಹೆಣ್ಣು ಮಕ್ಕಳ ಮೇಲೆ ಹೆಚ್ಚಿಗೆ ಆಸಕ್ತಿ ಅವರಿಗೆ. ಯಾಕೆಂದ್ರೆ ಅವರು ಸಹ ಗಂಡು ಮಕ್ಕಳ ತರ ಅಧಿಕಾರ ಪಡಿಬೇಕು, ಅಧಿಕಾರದಲ್ಲಿ ಒಂದು ಉತ್ತೇಜನವಾಗಿ ಬೆಳೆಸುವಂತ ಕಾರ್ಯಕ್ರಮ ಹೆಣ್ಣು ಮಕ್ಕಳು ಮಾಡ್ತಾರೆ ಅನ್ನೋದು ಅವ್ರ ಉದ್ದೇಶ ಆಗಿದೆ. ಇವತ್ತು ಮೀಸಲಾತಿಯಲ್ಲಿ ಅವರು ಮೊದಲನೇದಾಗಿ 2023 ಸಹ ಮೀಸಲಾತಿ ಬರಬೇಕು ಅಂತ ಪ್ರಯತ್ನ ಪಟ್ಟಿ ಮಾಡುವಂಥದ್ದು ಅವರ ಒಂದು ಉದ್ದೇಶ. ಇವತ್ತು ಮೀಸಲಾತಿ ಪರವಾಗಿ ಕಸ ತಳ್ಳುವಂತ ಜಾಡು ಮಾಲಕರಿಗೆ ಇವತ್ತು
ಪ್ರಧಾನಿ ಆಗುವಂತ ಮಟ್ಟಕ್ಕೆ ಹೋಗಿದ್ದಾರೆ ಅಥವಾ ಜಿಲ್ಲಾ ಪಂಚಾಯತಿ ಆಗುವಂತ ಮಟ್ಟಕ್ಕೆ ದೇವೇಗೌಡರು ಮಾಡ್ಕೊಟ್ಟಿದ್ದಾರೆ. ಅವ್ರು ಏನಂದ್ರೆ ಎಲ್ಲ ಜನಕ್ಕೂ ಉತ್ತಮವಾದ ಸೇವೆ ಸಿಗ್ಬೇಕು, ಅವರಿಂದ ಜನಕ್ಕೆ ಒಂದು ಒಳ್ಳೆ ಆಶೀರ್ವಾದ ಸಿಗ್ಬೇಕು ಮತ್ತು ಅಧಿಕಾರ ಪಡಿಬೇಕು ಅನ್ನೋದು ಅವ್ರ ಉದ್ದೇಶ. ಅದೇ ರೀತಿ ನಮ್ಮ ಕುಮಾರಸ್ವಾಮಿ ಅವರು ಅಷ್ಟೇ, ಇವತ್ತು ನಮ್ಮ ರಾಜ್ಯದಿಂದ ಆಯ್ಕೆಯಾಗಿ MP ಆಯ್ಕೆಯಾಗಿ ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಮೋದಿಯವರ ಒಂದು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಅದು 9ನೇ ರ್ಯಾಂಕ್ ಅಲ್ಲಿ ಆಗಿವೆ. ಅವರು ಇವತ್ತು ಒಳ್ಳೆ ಸೇವೆ ಮಾಡಿ ಇವತ್ತು ಪ್ರಪಂಚದಲ್ಲಿ ನಮ್ಮ ಭಾರತ ದೇಶದಲ್ಲಿ ಎಲ್ಲಾ ರಾಜ್ಯಗಳನ್ನು ಸುತ್ತಿ ಕಷ್ಟ ಹಂಚಿಕೊಂಡು, ಅದೇ ರೀತಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರಷ್ಟೇ, ಯಾವತ್ತೂ ಅಷ್ಟೇ ಇವತ್ತಿನ ದಿವಸದಲ್ಲಿ ಬಿತ್ತನೆ ಚೆನ್ನಾಗಿತ್ತು ಅಂದ್ರೆ ಅದ್ರ ಸಸಿನ ಚೆನ್ನಾಗಿ ನಡೀತದೆ. ದೇವೇಗೌಡರು ಕುಮಾರಸ್ವಾಮಿ ಅವರ ಒಂದು ಶಕ್ತಿನ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಎದೆಬಿಂದದ ಇವತ್ತು ಸೋತರು ಸಹ ಎದೆಬಿಂದದ ಇವತ್ತು ರಾಜ್ಯ ಸುತ್ತಿ ಮುಂದೆ ಆಡಳಿತಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ನಾನು ಬೆಟ್ಟದ ಸ್ವಾಮಿ ಕೇಳ್ಕೊಳ್ಳೋದಿತ್ತೆ, ಮುಂದೆ ಈ ಕುಟುಂಬಕ್ಕೆ ಸರ್ಕಾರ ಸಿಗಬೇಕು, ಸರ್ಕಾರ ಸಿಕ್ಕಿ ಮುಂದಿನ ಒಂದು ಜೀವನ ಜನರಿಗೆ ಸಿಗುವಂತ ವ್ಯವಸ್ಥೆ ಆಗಬೇಕು ಅಂತ ನಾನು ದೇವರಲ್ಲಿ ಮನವಿ ಮಾಡ್ತೇನೆ. ಈಗ ರಾಜ್ಯಸಭೆ ಅವಧಿಯಲ್ಲಿ ನನಗೊಂದು ಆಸೆ ಏನಂದ್ರೆ, ಇವತ್ತು ದೇವೇಗೌಡರಿಂದ ಪ್ರಧಾನಿಯಾಗಿ ಮಾಡಿರುವಂತ ಏನು ಕೆಲಸಗಳು ಮಾಡಿದ್ರು, ಯೋಜನೆಗಳನ್ನು ಇಟ್ಟಿದ್ರು, ಆ ಯೋಜನೆಗಳೆಲ್ಲ ಇವತ್ತು ಒಂದು ಉತ್ತಮವಾದ ಯೋಜನೆ ಅಂತ ಹೇಳಿ ಇವತ್ತು ಮೋದಿಯವರ ಯೋಜನೆಗಳೆಲ್ಲ ಪೂರ್ಣಗೊಳಿಸಿದ್ದಾರೆ. ಅದೇ ರೀತಿ ನಾವು ಮೋದಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಇವತ್ತು ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಧಾನಿಯಾಗಿದ್ದ ದೇವೇಗೌಡರು ನಿಮ್ಮ ಜೊತೆಯಲ್ಲಿ ರಾಜ್ಯಸಭೆಯಲ್ಲಿ ಮುಂದೆ ಒಂದು ಭಾರತದ ಒಂದು ಉತ್ತಮ ಮಟ್ಟಕ್ಕೆ ಏರಿಸಬೇಕಾದ್ರೆ ಅವರು ಮುಂದಿನ ರಾಜ್ಯಸಭೆ ಮತ್ತು ಬಿಜೆಪಿಯಿಂದ ಕೊಡಬೇಕು ಅಂತ ನಾನು ಇವತ್ತು ಮೋದಿಯವರಲ್ಲಿ ಮನವಿ ಮಾಡ್ತೇನೆ.